ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಒಂದೇ ರೀಸನ್ಗೆ. ನಾನು ಉಪೇಂದ್ರ ಅವ್ರದ್ದು ಹಾಲಿವುಡ್ ಮೂವಿ ಇದೆಯಲ್ಲ ಅದ್ರದ್ದು ಬ್ರೇಕ್ ಡೌನ್ ವಿಡಿಯೋ ಮಾಡ್ತಿದ್ದೆ. ಬಟ್ ಸಮ್ ರೀಸನ್ ನಾನು ಯೂಟ್ಯೂಬಲ್ಲಿ ಏನಾದ್ರು ಸರ್ಚ್ ಮಾಡಬೇಕಾದ್ರೆ ಹಿಂದಿ ರಿಯಾಕ್ಷನ್ಸು, ಆಮೇಲೆ ಹಿಂದಿ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಒಂದೆರಡು ವಿಡಿಯೋ ಜಾಸ್ತಿನೇ ನೋಡಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಅದರಲ್ಲಿ ಮಿಕ್ಸ್ಡ್ ರಿವ್ಯೂಸ್ಗಿಂತ 70% ಆಫ್ ದೆಮ್ ಅವ್ರಿಗೆ ಇಷ್ಟನೇ ಆಗಲಿಲ್ಲ. ಏನಂತ ಹೇಳ್ತಾರೆ, ನೆಕ್ಸ್ಟ್ ಗಣಪತ್ ಪಾರ್ಟ್ 2 ಇದ್ದಂಗೆ ಐತೆ, ಅವ್ರ ಅಪ್ಪನ ಪಿಕ್ಚರ್ ಇದ್ದಂಗೆ ಐತೆ. ಅದನ್ನ ಯಾಕೆ ಆ ಮೂವಿ ಜೊತೆ ಕಂಪೇರ್ ಮಾಡ್ತಾರೆ ನನಗಂತೂ ದೇವರಣೆಗಳು ಗೊತ್ತಿಲ್ಲ. ದೇ ಆರ್ ಲಿಟರಲಿ ಡಿಸ್ರೆಸ್ಪೆಕ್ಟಿಂಗ್ ಉಪೇಂದ್ರ ಫಾರ್ ನೋ ರೀಸನ್. ಹೌದು, ಫಸ್ಟ್ ಬಾಲ್ 6 ಹೊಡೆಯಕ್ಕಾಗಲಿಲ್ಲ ಅಂದ್ರೆ ದಟ್ ಡಸಂಟ್ ಮೀನ್ ದಟ್ ಸೆಕೆಂಡ್ ಬಾಲ್ 6 ಹೊಡೆದೇಬಹುದು ತಾನೆ. ಸೊ ವೈ ಆರ್ ಯು ಸೀಯಿಂಗ್ ಇನ್ ದಟ್ ಪರ್ಸ್ಪೆಕ್ಟಿವ್? ನನಗೆ ಇಷ್ಟನೇ ಆಗ್ತಲ್ಲ ಈ ತರ ಬೇರೆ ನಮ್ ದೇಶದಲ್ಲಿ ಇಟ್ಕೊಂಡು ನಮ್ ಇಂಡಿಯನ್ ಮೂವಿಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರೋದು ನನಗೆ ಇಷ್ಟನೇ ಆಗಲ್ಲ ಆ ತರ. ಬಿಕಾಸ್ ಉಪೇಂದ್ರ ಅವ್ರ ಟ್ರ್ಯಾಕ್ ರೆಕಾರ್ಡ್ ನ ನೋಡಿ, ಎಂತೆಂತ ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟವ್ರೆ. ಹೌದು, ಅದು ನಾವೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಕಬ್ಜಾ ಒಂದು ಮೂವಿ ಇದ್ದಿದ್ದರಿಂದ ಬೇರೆ ಮೂವಿ ಇದೇ ತರ ಇರುತ್ತೆ ಅನ್ನೋದು ನೀವು ಅನ್ಕೊಳ್ಳೋದು ತಪ್ಪು. ಐ ಅಂಡರ್ಸ್ಟ್ಯಾಂಡ್. ಬಟ್ ಏನ್ ಮಾಡೋದು, ನನಗೂ ಬೇಜಾರಾಗೋಯ್ತು. ಎಷ್ಟೊಂದು ಜನ ನೋಡಿ, 70% ಆಫ್ ದಮ್, ಐ ಆಮ್ ನಾಟ್ ಸೇಯಿಂಗ್ 100% ಅಲ್ಲ, 70% ಆಫ್ ದ ಆಡಿಯನ್ಸ್, ಹಿಂದಿ ಆಡಿಯನ್ಸ್ ಎಸ್ಪೆಷಲಿ, ಅವರು ಲಿಟರಲಿ ಡಿಸ್ರೆಸ್ಪೆಕ್ಟ್ಫುಲ್ ಆಗವ್ರೆ ಫಾರ್ ನೋ ರೀಸನ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಬಿಕಾಸ್ ಅದೇ ಹೇಳಿದ್ನಲ್ಲ, ಕಬ್ಜಾ ಪಿಕ್ಚರ್ ನೋಡ್ಬಿಟ್ಟವ್ರೆ, ಅವ್ರಿಗೇನು ಆ ಕಬ್ಜಾ ಪಿಕ್ಚರ್ ಇಷ್ಟ ಆಗಿಲ್ಲ. ನನ್ಗೆ ಅರ್ಥ ಆಗುತ್ತೆ ದಟ್ ಕಬ್ಜಾ ಪಿಕ್ಚರ್ ವಾಸ್ ನಾಟ್ ಪರ್ಫೆಕ್ಟ್, ಬಟ್ ಇಟ್ ಹ್ಯಾಡ್ ಪೊಟೆನ್ಷಿಯಲ್ ಇತ್ತರಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಏನ್ ಮಾಡ್ತೀರಾ, ಒಬ್ಬೊಬ್ರದ್ದು ಏನಾಗುತ್ತೆ ಅಂದ್ರೆ ಸ್ಟೋರಿ ಚೆನ್ನಾಗಿರುತ್ತೆ, ಐಡಿಯಾನು ಚೆನ್ನಾಗಿರುತ್ತೆ, ಬಟ್ ಏನಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ದುಡ್ಡು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಪ್ರೊಡಕ್ಷನ್ ವ್ಯಾಲ್ಯೂ ಕರೆಕ್ಟ್ ಆಗಿ ಯೂಸ್ ಮಾಡಿಲ್ಲ, ಅಥವಾ ಸ್ಟೋರಿ ಮತ್ತೆ ಡೈರೆಕ್ಟರ್ದು ವಿಷನ್ ಸರಿ ಇಲ್ಲ ಅಂದ್ರೆ ಒಂದೊಂದ್ಸರಿ ಮಿಸ್ಪ್ಲೇಸ್ ಆಗೇ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಡಿಸ್ಟೋಪಿಯನ್ ಫ್ಯೂಚರ್ ಅಂತ ಬಿಟ್ಬಿಟ್ರೆ ಎಲ್ಲ ಸಿಮಿಲರ್ ಆಗಿರುತ್ತೆ, ಎಲ್ಲ ಸೇಮ್ ತೋರಿಸ್ತಾರೆ ಅಂತ ಅನ್ಕೋಬೇಡಿ. ಉಪೇಂದ್ರ ಅವರು ಮೇಲೆ ಏನೇನೋ ತೋರಿಸ್ತಾರೆ, ಅದ್ರಲ್ಲಿ ತುಂಬಾ ಮೆಟಾಫಾರಿಕಲ್ ಥಿಂಗ್ಸ್ ಇರುತ್ತೆ. ನಾನೇ ಎಷ್ಟೊಂದು ಒಂದ್ ಮೀನಿಂಗ್ ಹುಡ್ಕೋಗಾರ ಅದ್ರಲ್ಲಿ 10 ಮೀನಿಂಗ್ ಇರುತ್ತೆ. ಒಂದ್ ಪಿಕ್ಚರ್ ತೋರಿಸಿದ್ರು ಉಪೇಂದ್ರ ಅವರು ಅಥವಾ ಒಂದ್ ಇಮೇಜ್ ಇರ್ಲಿ, ಅದ್ರಲ್ಲಿ 10 ಮೀನಿಂಗ್ ಇರ್ತವೆ ಒಂದ್ ಬದಲು. ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಕಾಣಿಸುತ್ತೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದನ್ನ ಹೋಗಿ ಹೋಗಿ ಗಣಪತ್ ಮೂವಿ ಜೊತೆ ಏನಪ್ಪಾ ಅದು ಕಂಪೇರ್ ಮಾಡ್ತಾರೆ, ನನಗೆ ನಿಜವೂ ಡಿಸ್ರೆಸ್ಪೆಕ್ಟ್ಫುಲ್ ಅನ್ನಿಸ್ತು. ಬಟ್ ವೈ ಆರ್ ದೇ ಡೂಯಿಂಗ್? ನಾನು ಇದನ್ನ ಇನ್ನೊಂದೇನಂತ ಹೇಳ್ತೀನಿ ಅಂದ್ರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 20 ರಿಲೀಸ್ ಆಗುತ್ತಲ್ವಾ, ನನಗೆ ಗೊತ್ತು ಹಿಂದಿ ಮಾರ್ಕೆಟ್ ಅಲ್ಲಿ ನನಗೆ ಸ್ಟಾರ್ಟಿಂಗ್ 2-3 ಡೇಸ್ ಅಷ್ಟೊಂದು ಹೈಪ್ ಸಿಗಲ್ಲ ನಮ್ಗೆ UI ಪಿಕ್ಚರ್ಗೆ. ಬಟ್ ಆಫ್ಟರ್ 3 ಡೇಸ್ ಡೆಫಿನೆಟ್ಲಿ ಹೈಪ್ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಜನ ಹೋಗ್ಬಿಟ್ಟು ನೋಡ್ಕೊಂಬಿಡ್ತಾರೆ. ಎಷ್ಟೊಂದು 30% ಜನ ಆದ್ರೂ ನೋಡ್ತಾರೆ ತಾನೆ ಪಿಕ್ಚರ್ನ. ಫಸ್ಟ್ ಅವ್ ನೋಡ್ಬಿಟ್ಟು ಜನ ವಾವ್ ಪಿಕ್ಚರ್ ಚೆನ್ನಾಗಿತ್ತು ಅಂತ ವರ್ಡ್ ಆಫ್ ಮೌತ್ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆದಾಗ ಆಟೋಮೆಟಿಕ್ ಆಗಿ ಬೇರೆಯವ್ರು ಕೂಡ ಎಕ್ಸೆಪ್ಟ್ ಮಾಡಲೇಬೇಕು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ಅವ್ರ ಎಂತ ಗ್ರೇಟ್ ಡೈರೆಕ್ಟರ್ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಬಟ್ ಇದು ಈಗ ಇನ್ನು ರಿಲೀಸ್ ಆಗಿಲ್ಲ, ಏನಿಲ್ಲ, ಆಲ್ರೆಡಿ ಈ ತರ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಇದೇನ್ ಗೊತ್ತಾ, ಆ ಕಬ್ಜಾ ಒಂದ್ ರೀಸನ್ ಇಂದ ಅವ್ರಿಗೆ ಅಷ್ಟೊಂದು ಡಿಸ್ರೆಸ್ಪೆಕ್ಟ್ಫುಲ್ ಆಗ್ತಿದೆ. ಬಟ್ ನಾವು ಅದನ್ನ ಅವ್ರಿಗೂ ಬ್ಲೇಮ್ ಮಾಡಕ್ಕಾಗಲ್ಲ. ಬಿಕಾಸ್ ಅವ್ರ ವಿಷನ್ ಏನೋ ಇತ್ತೇನೋ. ಈಗ ಅದಕ್ಕೆ ನಾನು ಒಂದೊಂದ್ಸರಿ ಒಂದೊಂದು ರಿವ್ಯೂ ನಾನು ನ್ಯೂಟ್ರಲ್ ರಿವ್ಯೂ ಮಾಡಿದ್ರು. ಬಿಕಾಸ್ ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ದ ಪರ್ಸನ್ ಹೂ ಮೇಡ್ ದಟ್. ಯಾಕೆಂದ್ರೆ ನಾವೇ ಒಂದು ರೈಟಿಂಗ್ ಅಲ್ಲಿ ಕುತ್ಕೊಂಡಾಗ, ಅಥವಾ ನಾನೇ ಒಂದು ಸ್ಟೋರಿ ಬರೀತಿದ್ದೀನಿ ಅಂದ್ರೆ ಅದ್ರಲ್ಲೇ ಎಷ್ಟೊಂದು ತಲೆ ಓಡಿಸ್ಬೇಕು, ಎಡಿಟಿಂಗ್ ಮಾಡ್ತೀನಿ ಅಂದಾಗ ಅದ್ರಲ್ಲಿ ತಲೆ ಓಡಿಸ್ಬೇಕು, ಅಥವಾ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಮೇಲೆ ಅಷ್ಟೊಂದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಅದನ್ನ ನಾವು ಕನ್ವರ್ಟ್ ಮಾಡಬೇಕು, ಅದರಿಂದ ಏನೇನೋ ಮಾಡಬೇಕು, ಇಟ್ ವಿಲ್ ಟೇಕ್ ಟೈಮ್. ಆ ಫಿಲಮ್ ಮಾಡಬೇಕು ಅಂದ್ರೆ 1 ವರ್ಷ 2 ವರ್ಷ ಟೈಮ್ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ವೇಸ್ಟ್ ಆಗುತ್ತೆ. ಆಮೇಲೆ ಜನಗಳನ್ನ ಯೂಸ್ ಮಾಡ್ಕೋಬೇಕು, ಅವ್ರಿಗೆ ಇದೆಲ್ಲ ಇರುತ್ತೆ. ಸೊ ಪ್ರೊಸೆಸಿಂಗ್ ಇರುತ್ತೆ, ಅರ್ಥ ಆಗುತ್ತೆ. ನಾಟ್ ಎವ್ರಿಬಡಿ ಇಸ್ ಟ್ರೈಂಗ್ ಟು ಮೇಕ್ ಎ ಸ್ಟುಪಿಡ್ ಫಿಲಮ್, ಎವ್ರಿಬಡಿ ಇಸ್ ಟ್ರೈಂಗ್ ಟು ಮೇಕ್ ಸಮಥಿಂಗ್ ಗುಡ್. ಎಲ್ಲರೂ ಒಳ್ಳೆ ಪಿಕ್ಚರ್ ಮಾಡಕ್ ಟ್ರೈ ಮಾಡ್ತಾರೆ, ಒಂದೊಂದ್ಸರಿ ಮಿಸ್ಪ್ಲೇಸ್ ಆಗುತ್ತಪ್ಪ, ಏನ್ ಮಾಡಕ್ಕಾಗುತ್ತೆ. ಅದನ್ನ ಒಂದನ್ನೇ ಇಟ್ಕೊಂಡು ಕಪ್ಪು ಚುಕ್ಕೆ ತರ ನೆಕ್ಸ್ಟ್ ಪಿಕ್ಚರ್ ಹಂಗೆ ಇರುತ್ತೆ, ಯಾಕೆ ಆತರ ಅನ್ಕೋತೀರಾ? ಎಲ್ಲ ಪಿಕ್ಚರ್ ಒಂದೇ ತರ ಇರುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಯಾಕೆ ಇದನ್ನ ಮ್ಯಾಕ್ಸ್ ಜೊತೆ ಕಂಪೇರ್ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮ್ಯಾಕ್ಸ್ ಕನ್ನಡ ಪಿಕ್ಚರೇ, ಮತ್ತೆ UI ಕನ್ನಡ ಪಿಕ್ಚರ್, ಎರಡನ್ನೂ ಸಪೋರ್ಟ್ ಮಾಡ್ಬೇಕು. ಸ್ವಲ್ಪ ಜನ ಮ್ಯಾಕ್ಸ್ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ UI ಸಪೋರ್ಟ್ ಮಾಡ್ತಾರೆ. ಎರಡು ಕನ್ನಡ ಪಿಕ್ಚರೇ ಕಣ್ರಿ, ಎರಡೂ ಸಾವಿರ ಕೋಟಿ ದಾಟ್ಸೋಣ, ತಲೆ ಕೆಡಿಸ್ಕೊತೀರಾ. ಎರಡೂ ನಮ್ಮ ಪಿಕ್ಚರ್ಗಳ, ಎರಡು ನೋಡಿ. ಫಸ್ಟ್ ಏನಂತಿದ್ರಿ, ಪಿಕ್ಚರೇ ಬತ್ತಲ್ಲ ಅಂತಿದ್ರಿ, ಈಗ ಪಿಕ್ಚರ್ಗಳು ಬತ್ತೈತೆ. ಪಿಕ್ಚರ್ ಬಂದಾಗ ಸಪೋರ್ಟ್ ಮಾಡ್ಬೇಕು. ಫಸ್ಟ್ ಹೆಂಗಿರೋ 5 ದಿವಸ ಮುಂಚೆ ಬರ್ತೈತೆ UI ನೋಡ್ಕೊಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾಕ್ಸ್ ನೋಡೋಣ, ಎರಡೂ ಎಂಜಾಯ್ ಮಾಡೋಣ, ಎರಡೂ ಸಪೋರ್ಟ್ ಮಾಡೋಣ. ನಾನು ಅದಕ್ಕೆ ಎರಡನ್ನೂ ಸಪೋರ್ಟ್ ಮಾಡ್ತೀನಿ. ಯಾರು ಸಪೋರ್ಟ್ ಮಾಡಲಿ ಮಾಡದೇ ಇರಲಿ, ನಾನು ಎರಡನ್ನೂ ಸಪೋರ್ಟ್ ಮಾಡ್ತೀನಿ. ಡಸ್ ನಾಟ್ ಮ್ಯಾಟರ್. ಬಿಕಾಸ್ ಬೋತ್ ಆರ್ ಅವರ್ ಓನ್ ಕನ್ನಡ ಪಿಕ್ಚರು. ಕೆಲವು ಒಂದೊಂದು ಸ್ಟುಪಿಡ್ ಆಗಿ ಮಾಡ್ತಾರೆ, ಪೊಟೆನ್ಷಿಯಲ್ ಇದ್ರೂ ಅದೇನು ಮಾಡೋಕ್ಕಾಗಲ್ಲ, ಅವ್ರ ವಿಷನ್ ಸರಿ ಇರಲಿಲ್ಲ ಅನ್ಸುತ್ತೆ. ಬಟ್ ಯಾರಿಗೆ ಇವರು ಪೊಟೆನ್ಷಿಯಲ್ ಇದ್ದಿ ಅಂತ ಮೂವಿಗಳಿಗೆ ಮಾರ್ಕೆಟಿಂಗ್ ಸರಿಯಾಗಿ ಸಿಕ್ಲಿಲ್ಲ ಅಂದ್ರೆ ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಫೀಲ್ ಆಗುತ್ತೆ. ನೋಡೋಣ, ಇನ್ನು ಟೈಮ್ ಇದೆ.
ಇನ್ನೊಂದು 15 ದಿವಸದಲ್ಲಿ ಇನ್ನೂ ಚೆನ್ನಾಗಿ ಪುಷ್ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯು ಐ ಅಂತೂ ಗ್ಯಾರಂಟಿ ಹಿಟ್ ಆಗೇ ಆಗುತ್ತೆ. ನಾನಂತೂ 100% ಡೈಲಿ ಉಪೇಂದ್ರ ಅವ್ರ ಬಗ್ಗೆ ಏನಾದ್ರು ಒಂದು ಕಂಟೆಂಟ್ ತೆಗಿತಾನೆ ಇರ್ತೀನಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಪ್ರಮೋಷನ್ ಮಾಡ್ತೀನಿ ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ದಿನ ಒಂದೊಂದು ವಿಡಿಯೋ ಬಿಡ್ತೀನಿ. ರಿಲೇಟಬಲ್, ನಾಟ್ ಓನ್ಲಿ ಯು ಐ, ದಿನ ಯು ಐ ಬಗ್ಗೆ ಮಾತಾಡಬೇಕು ಅಂತ ಏನಿಲ್ಲ. ನಾಳೆ ಹಾಲಿವುಡ್ದು ಬರುತ್ತೆ ಏನಪ್ಪ ಬ್ರೇಕ್ ಡೌನ್ ವಿಡಿಯೋ. ನಿಮ್ಗೆ ಇನ್ನೂ ಎಷ್ಟು ಜನ ಕೇಳ್ತಿರ್ತೀರಲ್ಲ, ಬ್ರೋ ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ, ನನ್ನ ಚಾನಲ್ ಅಲ್ಲಿ ಎಷ್ಟೊಂದು ಐತೆ ಗುರು, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ರಿ ಗುರು, ಎಲ್ಲಾ ಬ್ರೇಕ್ ಡೌನ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಇನ್ನೂ ನೋಡ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಏನಪ್ಪ ಉಪೇಂದ್ರ ಅವ್ರದ್ದು ಎಲ್ಲ ಡೈರೆಕ್ಷನ್ ಮಾಡಿದ್ದೀನಿ, ಆ ಪಿಕ್ಚರ್ದು ಪೂರ್ತಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ರೈಟ್ ಸೈಡ್ ಅಲ್ಲಿ ಯು ಐದು ಕೊಟ್ಟಿರ್ತೀನಿ ಬ್ರೇಕ್ ಡೌನ್ಗಳು, ಎರಡು ನೋಡ್ಕೊಬಿಡ್ರಿ. ಸುಮ್ಮನೆ ನೀವೇ ಕನ್ಫ್ಯೂಷನ್ ಮಾಡ್ಕೊತೀರಾ, ನೋಡ್ರಿ ಫಸ್ಟು, ಆಮೇಲೆ ಹೇಳ್ರಿ ಕಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಏನ್ ಅರ್ಥ ಆಯ್ತು ಅರ್ಥ ಆಗಿಲ್ಲ ಅಂತ. ಅದ್ರ ಬದಲು ಸುಮ್ಮನೆ ಎಷ್ಟೋ ಜನ ಬಂದ್ಬಿಟ್ಟು ಬೈತಾ ಇರ್ತಾರೆ ಫಾರ್ ನೋ ರೀಸನ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಸೊ ಇಷ್ಟೇ ಹೇಳ್ಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ಪ್ಲೀಸ್ ಇಂಡಿಯನ್ಸ್ಗೂ ನಾವು ಅರ್ಥ ಮಾಡಿಸ್ಬೇಕು, ನಾವು ಇಂಡಿಯನ್, ವಿ ಆರ್ ಇಂಡಿಯನ್ಸ್ ಅಂತ. ಇಂಡಿಯಾದಲ್ಲಿ ಇದೀವಿ, ಇಂಡಿಯನ್ಸ್ ನ ಸಪೋರ್ಟ್ ಮಾಡ್ಬೇಕು ಫಸ್ಟ್. ನಾವು ಏನಪ್ಪ ಹಾಲಿವುಡ್ ನ ಬಗ್ಗಿಸ್ಬೇಕು, ಅಷ್ಟೇ ನಮ್ಮ ಮೇನ್ ಟಾರ್ಗೆಟ್ ಇರೋದು. ಹಾಲಿವುಡ್ಗಿಂತ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ಗಳು ಮಾಡಬೇಕು, ಸರಿನಾ? ಅದು ನಮ್ಮ ತಲೆಯಲ್ಲಿ ಇರಬೇಕು. ಡಿಸ್ರೆಸ್ಪೆಕ್ಟ್ಫುಲ್ ಮಾಡಬಾರ್ದು. ಆ ಸ್ಟೇಟು ಈ ಸ್ಟೇಟು ಮತ್ತೆ ನಮ್ಮಲ್ಲೇ ಕಿತ್ತಾಡೋದು ನಂಗೆ ಇಷ್ಟ ಆಗಲ್ಲ, ದೇವರನಾಗ್ಲೂ ಇಷ್ಟ ಆಗಲ್ಲ. ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಒಂದ್ ಚಾನ್ಸ್ ಕೊಡಿ, ನೋಡಿ ಗೊತ್ತಾಗುತ್ತೆ. ಫಸ್ಟ್ ಪಿಕ್ಚರ್ ನೋಡಿ ಆಮೇಲೆ ಮಾತಾಡಿ. ಅದಕ್ಕೆ ಮುಂಚೆನೆ ಇದು ಗಣಪತ್ ತರ ಐತೆ ಬೇಡ ಸರ್ ಅನ್ಕೊಳಕ್ ಹೋಗ್ಬಿಡಿ. ಗಣಪತ್ತೇ ಇಲ್ಲ, ಇದು ಗಣಪತ್ ಬೇರೆ, ಯು ಐ ಬೇರೆ. ಯು ಐ ಈಸ್ ನೆಕ್ಸ್ಟ್ ಲೆವೆಲ್, ಗಣಪತ್ ಇಸ್ ನಾಟ್ ವಾಟ್ ಯು ಥಿಂಕ್ ಇಟ್ ಈಸ್. ಅದರಲ್ಲೂ ಅಷ್ಟೇ, ಅವರು ಮಿಸ್ಫೈರ್ ಮಾಡಿದ್ರು, ಹೋಗ್ಲಿ ಬಿಡಿ, ಅದೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದೇ ನಂದು ಅನ್ನಿಸ್ತು, ಹೇಳ್ಬೇಕು ಅನ್ನಿಸ್ತು, ಬಿಕಾಸ್ ಐ ಡೋಂಟ್ ನೋ ವೈ ಅನ್ನಿಸ್ತು ಈ ವಿಡಿಯೋ ಮಾಡ್ಬೇಕು ಇದ್ರ ಬಗ್ಗೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಬೈ.